ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಂಧ್ರದ ಕರ್ನೂಲಿನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ. 20ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಖಾಸಗಿ ಬಸ್ ಹೊತ್ತು ಉರಿದು ಈ ಒಂದು ದಾರುಣ ಘಟನೆ ನಡೆದಿರುವಂಥದ್ದು ಕರ್ನೂಲ್ ಬಳಿ ಚಿನ್ನೇಟೆಕೂರು ಬಳಿ ನಡೆದಂತ ಘಟನೆ ಇದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಖಾಸಗಿ ಬಸ್ ಇದು. DD01N9490 ಸಂಖ್ಯೆಯ ಕಾವೇರಿ ಸ್ಲೀಪರ್ ಕೋಚ್ ಬಸ್ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಹೊತ್ತಿ ಉರಿದ ಖಾಸಗಿ ಬಸ್ ಚಿನ್ನಟೇಕೂರು ಗ್ರಾಮದ ಉಲ್ಲಿಂದಕೊಂಡ ಬಳಿ ಬಸ್ಗೆ ಬೆಂಕಿ ತಗಲಿದೆ. ಇಬ್ಬರು ಚಾಲಕರು ಸೇರಿ 42 ಪ್ರಯಾಣಿಕರಿದ್ದಂಥ ಖಾಸಗಿ ಬಸ್ ಇದು. 20ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮುಂಜಾನೆ 2:45ರಿಂದ 3 ಗಂಟೆಯ ನಡುವೆ ನಡೆದಿರುವಂಥ ದುರ್ಘಟನೆ ಇದು. ಬಸ್ನ ಗ್ಲಾಸ್ ಒಡೆದು ಹೊರಬಂದಿರುವಂಥ ಕೆಲ ಪ್ರಯಾಣಿಕರು, ಇನ್ನೂ ಕೆಲವರು ಎಮರ್ಜೆನ್ಸಿ ದ್ವಾರದಿಂದ ಹೊರಬಂದಿರೋದ್ರ ಬಗ್ಗೆ ಮಾಹಿತಿ ಇದೆ. ಬಸ್ನಲ್ಲಿದ್ದಂಥ ಬಹುತೇಕ ಪ್ರಯಾಣಿಕರು ಹೈದರಾಬಾದ್ನ ನಿವಾಸಿಗಳು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಖಾಸಗಿ ಬಸ್ ಇದು, ಸ್ಲೀಪರ್ ಕೋಚ್ ಇದು. ಬೆಳಗಿನ ಜಾವ ಈ ಒಂದು ದುರ್ಘಟನೆ ಸಂಭವಿಸಿದೆ. ಬೈಕಿಗೆ ಮೊದಲು ಡಿಕ್ಕಿ ಹೊಡೆದಿದೆ, ಆ ನಂತರ ಅವಘಡ ಸಂಭವಿಸಿದೆ. ಸ್ಲೀಪರ್ ಕೋಚ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ 2:45 3 ಗಂಟೆ ವೇಳೆ ಸಂಭವಿಸಿರುವಂಥ ಅವಘಡ ಆಗಿರುವಂಥ ಹಿನ್ನೆಲೆಯಲ್ಲಿ ಪಾಪ ಕೆಲವರು ನಿದ್ರೆಯ ಮಂಪರಿನಲ್ಲಿ ಇದ್ದರು. ಆಗ ಬೆಂಕಿ ಹೊತ್ಕೊಂಡಿದೆ. ಕೆಲವರು ಹೇಗೋ ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಎಮರ್ಜೆನ್ಸಿ ಎಕ್ಸಿಟಿಂದ ಹಾರಿ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಇನ್ನು ಕೆಲವರು ಕಿಟಕಿಯನ್ನು ಒಡೆಯುವ ಪ್ರಯತ್ನ ಮಾಡಿ ಕಿಟಕಿಯನ್ನು ಒಡೆದು ಹೊರಗೆ ಬಂದಿದ್ದಾರೆ. ಆದರೆ ಸುಮಾರು 20 ಮಂದಿಗೆ ಹೊರಗೆ ಬರೋದಕ್ಕೆ ಸಾಧ್ಯವೇ ಆಗಿಲ್ಲ. ನರಳಿ ಕೂಗಾಡಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಬೆಂಕಿಯಲ್ಲಿ ಧಗನೆ ಅಂತ ಬಸ್ಸು ಹೊತ್ತುರಿಯೋದ್ರ ಜೊತೆಗೆ ಸಜೀವ ದಹನ ಆಗಿರುವಂಥದ್ದು ಕೂಡ. ಇನ್ನು ಕೆಲವರಿಗೆ ಗಾಯಗಳಾಗಿದೆ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಒಟ್ಟು 42 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ದಂಥ ಬಸ್ಸು, ಅದರಲ್ಲಿ 20 ಮಂದಿ ಸಜೀವ ದಹನ ಆಗಿದ್ದಾರೆ. ಇನ್ನುಳಿದವರಿಗೆ ಗಾಯಗಳಾಗಿದೆ ಅನ್ನೋದು ಗೊತ್ತಾಗಿದೆ. ಪಾಪ ಎಲ್ಲ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಬೆಳಗಿನ ಜಾವ ನಡೆದಂಥ ಘಟನೆ ಕಣ್ಣು ಮುಂದೆನೇ ಕೆಲವರು ಕೂಗ್ತಾ ಇದ್ರು, ಕಿರಿಸ್ತಾ ಇದ್ರು. ಜೀವನೇ ಹೋಗಿದೆ. ಅಕ್ಕಪಕ್ಕದಲ್ಲಿ ಇದ್ದವರು, ಸ್ಥಳೀಯರು, ವೆಹಿಕಲ್ಸ್ನಲ್ಲಿ ಓಡಾಡ್ತಿದ್ದವರು ಈ ಗಾಡಿಯಲ್ಲಿ ಹೊತ್ಕೊಂಡಿದ್ದಂಥ ಬೆಂಕಿಯನ್ನು ನಂದಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸಾಧ್ಯ ಆಗಿಲ್ಲ. ಈ ಪ್ರಮಾಣದಲ್ಲಿ ಹೊತ್ತಿ ಉರಿತಿರುವಂಥ ಬೆಂಕಿಯನ್ನು ನಂದಿಸೋದಾದರೂ ಹೇಗೆ ಹೇಳಿ ನೋಡೋಣ. ಇಡೀ ಬಸ್ಸೇ ಸುಟ್ಟು ಕರ್ಕಲಾಗಿರೋ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಬಸ್ ಯಾವ ಸ್ಥಿತಿಗೆ ಹೋಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿದೆ. ಡ್ರೈವರ್ ಎಸ್ಕೇಪ್ ಆಗಿರೋದು ಈಸಿಲಿ, ಯಾಕಂದರೆ ಅವ್ರು ಆರಾಮಾಗಿ ಡೋರು ಹಾರ್ಬೋದು, ಡೋರ್ ತೆಗೆದು. మేము హైదరాబాద్ నుంచి నైట్ 10:30కి బయలుదేరాము. అందరం నిద్రలోనే ఉన్నాము. పెద్ద సౌండ్ వచ్చింది. తర్వాత మేము టైర్ ఏమన్నా ప్యాచర్ అయింది అనుకున్నాము. తర్వాత చూస్తే ఫుల్ పొగ వచ్చేసిందండి. తర్వాత ఇమీడియట్గా ఫైర్ అయ్యాయి, ఫుల్ మంటలు వచ్చేసాయి. ఇంకా మాకు అర్థం కాలేదు. సైడ్ డోర్ ఒకటి పగలగొట్టి నలుగురిని సేవ్ చేశాను. ఇంకా మా ఫ్యామిలీ ఇంకా 4 అక్కడే ఉండిపోయారు. చాలా ఇబ్బందిగా ఉందండి. ఎక్కడి నుంచి వస్తున్నారు? ఏమిట్లో వస్తున్నారు? ఇంతకేం జరిగింది? కావేరీ ట్రావెల్స్లో వస్తున్నాం. హైదరాబాద్ నుంచి బెంగళూరు వెళ్తున్నాం. ఎక్కడ జరిగింది? కర్నూలు నుంచి ఒక 20 కిలోమీటర్స్ తర్వాత కర్నూలు దాకా చనిపోయారు సార్. ఒక 25 మెంబర్స్ దాకా చనిపోయి ఉంటారు. మొత్తం బస్సు వాళ్ళు ఎంతమంది ఉండొచ్చారు? 42 నెంబర్స్ అండి. మేము హైదరాబాద్